ಎಲ್ರಿಗೂ ನಮಸ್ಕಾರ. 2026ರ ಶ್ರಾವಣ ಮಾಸದ ಅತ್ಯಂತ ಶ್ರೇಷ್ಠ ಹಾಗೂ ಶಕ್ತಿಶಾಲಿ ಹಬ್ಬವೆಂದರೆ ಅದು ಆಗಸ್ಟ್ 17, 2026ರ ಸೋಮವಾರದಂದು ಬರುವ ನಾಗರ ಪಂಚಮಿ. ನಾಗದೇವತೆಯ ಕೃಪೆ ಹಾಗೂ ಪರಮೇಶ್ವರನ ಆಶೀರ್ವಾದ ಪಡೆಯಲು ಈ ದಿನ ಅತ್ಯಂತ ಶುಭದಾಯಕ. ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ನಾಗಾರಾಧನೆಗೆ ತನ್ನದೇ ಆದ ಶ್ರೇಷ್ಠ ಇತಿಹಾಸ ಮತ್ತು ಪೌರಾಣಿಕ ಹಿನ್ನೆಲೆ ಇದೆ. ಇಂದಿನ ಈ ವಿಶೇಷ ಹಾಗೂ ಸಮಗ್ರ ವಿಡಿಯೋದಲ್ಲಿ ನಾವು ನಾಗರ ಪಂಚಮಿಯ ಸಂಪೂರ್ಣ ಮಹತ್ವ, ಪೂಜಾ ಮುಹೂರ್ತ, ಪೂಜಾ ವಿಧಾನ, ಮಾಡಬೇಕಾದ ಮತ್ತು ಮಾಡಬಾರದ ಧರ್ಮ ನಿಯಮಗಳು, ಸರ್ಪದೋಷ ಪರಿಹಾರಗಳು ಹಾಗೂ ಅತ್ಯಂತ ಪ್ರಭಾವಶಾಲಿ ಮಂತ್ರಗಳ ಬಗ್ಗೆ ವಿವರವಾಗಿ ತಿಳಿಯಲಿದ್ದೇವೆ. ವಿಡಿಯೋವನ್ನು ಕೊನೆಯವರೆಗೂ ಹಂತ ಹಂತವಾಗಿ ಶ್ರದ್ಧೆಯಿಂದ ಕೇಳಿಸಿಕೊಳ್ಳಿ. ಈ ಮಾಹಿತಿಯು ನಿಮ್ಮ ಜೀವನದಲ್ಲಿರುವ ಸಕಲ ನಾಗದೋಷ ಮತ್ತು ಆತಂಕಗಳನ್ನು ದೂರ ಮಾಡಲು ನೆರವಾಗಲಿದೆ. ಎಲ್ಲದಕ್ಕಿಂತ ಮುಂಚೆ ವಿಡಿಯೋಗೊಂದು ಲೈಕ್ ಮಾಡಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ಭಕ್ತಿಯಿಂದ ಓಂ ನಾಗದೇವತಾಯ ನಮಃ ಅಂತ ಬರೆದು ನಾಗದೇವರ ಆಶೀರ್ವಾದ ಪಡೆದುಕೊಳ್ಳಿ. ಯಾವುದಾದರೂ ಕಾರಣಾಂತರಗಳಿಂದ ಅಥವಾ ಅನಿವಾರ್ಯ ಪರಿಸ್ಥಿತಿಯಿಂದ ನಿಮಗೆ ಈ ದಿನ ಪೂಜೆ ಮಾಡಲು ಸಾಧ್ಯವಾಗದಿದ್ದರೆ ಚಿಂತಿಸಬೇಡಿ. ಆಗಸ್ಟ್ 17ರ ಬೆಳಿಗ್ಗೆ ಸರಿಯಾಗಿ 7 ಗಂಟೆಗೆ ನಮ್ಮ ಚಾನೆಲ್ನಲ್ಲಿ ಶಕ್ತಿಶಾಲಿ ನಾಗರ ಪಂಚಮಿ ಮಹಾಕಥೆ ಹಾಗೂ ಪೌರಾಣಿಕ ಹಿನ್ನೆಲೆಯ ವಿಡಿಯೋವನ್ನು ಅಪ್ಲೋಡ್ ಮಾಡುತ್ತೇವೆ. ಈ ಕಥೆಯನ್ನು ಶ್ರದ್ಧೆಯಿಂದ ಶ್ರವಣ ಮಾಡುವುದರಿಂದ ನಿಮಗೆ ಸಾಮಾನ್ಯ ಪೂಜೆಗಿಂತ 2 ಪಟ್ಟು ಹೆಚ್ಚಿನ ಫಲ ದೊರೆಯುತ್ತದೆ. ಆದ್ದರಿಂದ ನೀವು ಪೂಜೆ ಮಾಡಿರಲಿ ಅಥವಾ ಮಾಡದಿರಲಿ, ಆಗಸ್ಟ್ 17ರ ಬೆಳಿಗ್ಗೆ 7 ಗಂಟೆಯ ಆ ವಿಶೇಷ ಕಥೆಯ ವಿಡಿಯೋವನ್ನು ತಪ್ಪದೇ ವೀಕ್ಷಿಸಿ. ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಂಚಮಿ ತಿಥಿಯಂದು ನಾಗರ ಪಂಚಮಿಯನ್ನು ಆಚರಿಸಲಾಗುತ್ತದೆ. ಜನಮೇಜಯ ರಾಜನು ತನ್ನ ತಂದೆ ಪರೀಕ್ಷಿತ್ ರಾಜನ ಮರಣಕ್ಕೆ ಪ್ರತೀಕಾರವಾಗಿ ಮಾಡಿದ ಸರ್ಪಯಾಗವನ್ನು ಅಸ್ತಿಕ ಮುನಿಯು ಶಾಂತಗೊಳಿಸಿ ಸರ್ಪಕುಲವನ್ನು ರಕ್ಷಿಸಿದ ಪವಿತ್ರ ದಿನವೇ ಈ ನಾಗರ ಪಂಚಮಿ. ಸರ್ಪಗಳು ಭಗವಾನ್ ಶಿವನ ಆಭರಣ ಹಾಗೂ ಶ್ರೀ ಮಹಾವಿಷ್ಣುವಿನ ಶೇಷಶಯ್ಯೆಯಾಗಿದೆ. ಆದ್ದರಿಂದ ನಾಗದೇವರನ್ನು ಪೂಜಿಸುವುದರಿಂದ ಶಿವ ಮತ್ತು ವಿಷ್ಣು ಇಬ್ಬರ ಅನುಗ್ರಹವೂ ಲಭಿಸುತ್ತದೆ. ಜಾತಕದಲ್ಲಿರುವ ಸರ್ಪದೋಷ, ಕಾಲಸರ್ಪ ದೋಷ ಹಾಗೂ ಸಂತಾನ ಪ್ರತಿಬಂಧಕ ದೋಷಗಳು ನಾಗಾರಾಧನೆಯಿಂದ ನಿವಾರಣೆಯಾಗುತ್ತವೆ. 2026ರ ನಾಗರ ಪಂಚಮಿಯು ಸೋಮವಾರದಂದು ಬಂದಿರುವುದರಿಂದ ಅತ್ಯಂತ ಅಪರೂಪದ ಹಾಗೂ ಶುಭಕರವಾದ ಯೋಗವಾಗಿದೆ. ಇದು ದಿನಾಂಕ 17 ಆಗಸ್ಟ್ 2026 ಸೋಮವಾರದಂದು ಬಂದಿದೆ. ಪಂಚಮಿ ತಿಥಿ ಆರಂಭದ ಸಮಯ ಆಗಸ್ಟ್ 16, 2026ರ ಸಾಯಂಕಾಲ 4 ಗಂಟೆ 52 ನಿಮಿಷಕ್ಕೆ. ಪಂಚಮಿ ತಿಥಿ ಮುಕ್ತಾಯದ ಸಮಯ ಆಗಸ್ಟ್ 17, 2026ರ ಸಾಯಂಕಾಲ 5 ಗಂಟೆಗೆ. ಪೂಜೆಗೆ ಅತ್ಯಂತ ಶುಭ ಮುಹೂರ್ತ ಆಗಸ್ಟ್ 17ರ ಬೆಳಿಗ್ಗೆ 6 ಗಂಟೆಯಿಂದ 8 ಗಂಟೆ 15 ನಿಮಿಷದವರೆಗೆ ಪೂಜೆ ಸಲ್ಲಿಕೆ ಅತ್ಯಂತ ಶ್ರೇಷ್ಠ. ನಾಗದೇವತೆಯು ಪ್ರತ್ಯಕ್ಷ ದೇವತೆಯಾಗಿದ್ದು ಭೂಮಿಯ ರಕ್ಷಕ ಹಾಗೂ ಜ್ಞಾನದ ಸಂಕೇತವಾಗಿದ್ದಾನೆ. ನಾಗರ ಪಂಚಮಿಯ ದಿನ ಶ್ರದ್ಧೆಯಿಂದ ಪೂಜೆ ಮಾಡುವುದರಿಂದ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿ ಹಾಗೂ ಭಯ ನಿವಾರಣೆಯಾಗುತ್ತದೆ. ಚರ್ಮ ರೋಗಗಳು ಹಾಗೂ ಶಾರೀರಿಕ ಅಸ್ವಸ್ಥತೆಗಳು ಶಮನಗೊಳ್ಳುತ್ತವೆ. ವಂಶಾಭಿವೃದ್ಧಿ ಹಾಗೂ ಕುಟುಂಬದಲ್ಲಿ ಸುಖ ಶಾಂತಿ ನೆಲೆಸುತ್ತದೆ. ಕೃಷಿ ಹಾಗೂ ಭೂಮಿಗೆ ಸಂಬಂಧಿಸಿದ ಕಾರ್ಯಗಳಲ್ಲಿ ಅಭಿವೃದ್ಧಿ ಸಿಗುತ್ತದೆ. ಬೆಳಿಗ್ಗೆ ಬೇಗ ಎದ್ದು ಬ್ರಹ್ಮ ಮುಹೂರ್ತದಲ್ಲಿ ಸ್ನಾನ ಮಾಡಿ ಶುಚಿಯಾದ ಉಡುಪನ್ನು ಧರಿಸಿ ಮನೆ ಮತ್ತು ದೇವರ ಕೋಣೆಯನ್ನು ಗಂಗಾಜಲದಿಂದ ಪ್ರೋಕ್ಷಿಸಿ ಶುದ್ಧೀಕರಿಸಿ. ಈ ದಿನ ಸಂಪೂರ್ಣ ಉಪವಾಸ ಅಥವಾ ಸಾತ್ವಿಕ ಆಹಾರ ಅಂದ್ರೆ ಹಾಲು, ಹಣ್ಣು, ತಂಬಿಟ್ಟು ಮುಂತಾದ ಆಹಾರವನ್ನು ಸ್ವೀಕರಿಸಿ. ಕರಿದ ಪದಾರ್ಥಗಳನ್ನು ಸೇವಿಸಬಾರದು. ಮನೆಯಲ್ಲಿ ಅಥವಾ ಹುತ್ತದ ಬಳಿ ಪೂಜೆ ಮಾಡುವ ಸರಳ ವಿಧಾನ: 1. ಸ್ಥಾಪನೆ: ಮನೆಯ ದೇವರ ಪೀಠದ ಮೇಲೆ ಮರದ ಮಣೆ ಇಟ್ಟು ಅದರ ಮೇಲೆ ಕೆಂಪು ಅಥವಾ ಹಳದಿ ಬಟ್ಟೆ ಹಾಸಿ ನಾಗರ ಪ್ರತಿಮೆ, ಬೆಳ್ಳಿ, ತಾಮ್ರ ಅಥವಾ ಮಣ್ಣು ಅಥವಾ ನಾಗರ ಚಿತ್ರಪಟವನ್ನು ಇರಿಸಿ. 2. ಸಂಕಲ್ಪ: ನನ್ನ ಮತ್ತು ನನ್ನ ಕುಟುಂಬದ ಸಕಲ ಸರ್ಪದೋಷ ನಿವಾರಣೆಯಾಗಿ ಶ್ರೇಯಸ್ಸಾಗಲಿ.
ಎಂದು ಮನಸ್ಸಿನಲ್ಲಿ ಪ್ರಾರ್ಥಿಸಿ. 3 ಅಭಿಷೇಕ. ನಾಗದೇವತೆಗೆ ಶುದ್ಧ ನೀರು, ಹಸುವಿನ ಹಾಲು, ಎಳನೀರು ಮತ್ತು ಪಂಚಾಮೃತದಿಂದ ಅಭಿಷೇಕ ಮಾಡಿ. ಹುತ್ತಕ್ಕೆ ಹಾಲು ಎರೆಯುವಾಗ ಪರಿಸರ ಮತ್ತು ಜೀವರಕ್ಷಣೆಯ ದೃಷ್ಟಿಯಿಂದ ಹುತ್ತದ ಹೊರಭಾಗಕ್ಕೆ ಅಥವಾ ನಾಗಶಿಲೆಗೆ ಮಾತ್ರ ಹಾಲು ಹಾಕಿ. 4 ಅಲಂಕಾರ. ಅರಿಶಿಣ, ಕುಂಕುಮ, ಅಕ್ಷತೆ, ಗಂಧ ಹಾಗೂ ಹಳದಿ ಅಥವಾ ಬಿಳಿ ಹೂವುಗಳಿಂದ, ವಿಶೇಷವಾಗಿ ಗೆಜ್ಜೆ ವಸ್ತ್ರ ಹಾಗೂ ಹೂವುಗಳಿಂದ ಅಲಂಕರಿಸಿ. 5 ನೈವೇದ್ಯ. ಹಸಿ ಹಾಲು, ಅರಳು, ಬೆಲ್ಲ, ತಂಬಿಟ್ಟು, ಎಳ್ಳುಂಡೆ ಹಾಗೂ ಬಾಳೆಹಣ್ಣನ್ನು ನೈವೇದ್ಯವಾಗಿ ಅರ್ಪಿಸಿ. 6 ಆರತಿ. ಧೂಪ ದೀಪ ಬೆಳಗಿ ನಾಗದೇವರ ಮಂತ್ರಗಳನ್ನು ಜಪಿಸುತ್ತಾ ಮಹಾ ಮಂಗಳಾರತಿ ಮಾಡಿ. ನೀವು ಮಾಡಬೇಕಾದ ಕೆಲಸಗಳು: ನಾಗದೇವತೆಗೆ ಅರಿಶಿಣದಿಂದ ಪೂಜೆ ಮಾಡುವುದು ಅತ್ಯಂತ ಶ್ರೇಷ್ಠ. ಹುತ್ತಕ್ಕೆ ಅಥವಾ ನಾಗಶಿಲೆಗೆ ಹಾಲು, ಅರಳು, ತಂಬಿಟ್ಟು ಅರ್ಪಿಸಿ. ಹಿರಿಯರಿಗೆ ಹಾಗೂ ಬ್ರಾಹ್ಮಣರಿಗೆ ದಾನ ಧರ್ಮ ಮಾಡಿ. ನಾಗಸ್ತೋತ್ರ ಹಾಗೂ ಶಿವ ಪಂಚಾಕ್ಷರಿ ಮಂತ್ರ ಜಪಿಸಿ. ಇನ್ನು ಮಾಡಬಾರದ ಕಾರ್ಯಗಳು: ನೆಲ ಅಗಿಯುವುದು ನಿಷಿದ್ಧ. ಈ ದಿನ ಭೂಮಿಯನ್ನು ಅಗಿಯುವುದು, ಉಳುಮೆ ಮಾಡುವುದು ಅಥವಾ ಗಿಡ ಮರಗಳನ್ನು ಕಡಿಯುವುದು ಸಂಪೂರ್ಣವಾಗಿ ನಿಷಿದ್ಧ. ಚಾಕು, ಕತ್ತರಿ ಬಳಕೆ ಬೇಡ. ತರಕಾರಿ ಕತ್ತರಿಸಲು ಚಾಕು ಅಥವಾ ಕತ್ತರಿ ಬಳಸಬೇಡಿ. ಹಿಂದಿನ ದಿನವೇ ತರಕಾರಿಗಳನ್ನು ಹೆಚ್ಚಿಟ್ಟುಕೊಳ್ಳಿ ಅಥವಾ ಕೈಯಲ್ಲೇ ಕಟ್ ಮಾಡಿಕೊಳ್ಳಿ. ಎಣ್ಣೆ ಒಗ್ಗರಣೆ ನಿಷೇಧ. ಈ ದಿನ ಬಾಣಲೆಯಲ್ಲಿ ಎಣ್ಣೆ ಕಾಯಿಸುವುದು, ಕರಿಯುವುದು ಅಥವಾ ಹೆಂಚಿನ ಮೇಲೆ ಕಾಯಿಸುವುದು ಅಂದ್ರೆ ರೊಟ್ಟಿ, ದೋಸೆ, ಚಪಾತಿ ಮಾಡಬಾರದು. ತೈಲ ಮರ್ದನ. ದೇಹಕ್ಕೆ ಅಥವಾ ತಲೆಗೆ ಎಣ್ಣೆ ಹಚ್ಚಿಕೊಂಡು ಸ್ನಾನ ಮಾಡಬಾರದು. ಈಗ ನಾವು ಸರ್ಪದೋಷ ನಿವಾರಣೆಗೆ ಪರಿಹಾರಗಳನ್ನ ತಿಳಿಯೋಣ. 1 ಕಾಲಸರ್ಪದೋಷ ಪರಿಹಾರ. ನಾಗರ ಪಂಚಮಿಯ ದಿನ ಬೆಳ್ಳಿ ಅಥವಾ ತಾಮ್ರದ ನಾಗರ ಜೋಡಿಯನ್ನು ಶಿವಲಿಂಗದ ಮೇಲೆ ಅರ್ಪಿಸಿ ಪ್ರಾರ್ಥಿಸುವುದರಿಂದ ಜಾತಕದಲ್ಲಿರುವ ಕಾಲಸರ್ಪ ದೋಷ ಶಾಂತಿಯಾಗುತ್ತದೆ. 2 ರಕ್ತದೋಷ ಹಾಗೂ ಶತ್ರುಭಯ ಪರಿಹಾರ. ನಾಗದೇವತೆಗೆ ಶುದ್ಧ ಅರಿಶಿಣ ಪುಡಿಯಿಂದ ಅರ್ಚನೆ ಮಾಡಿ ಆ ಅರಿಶಿಣವನ್ನು ತಿಲಕವಾಗಿ ಧರಿಸುವುದರಿಂದ ಶತ್ರುಭಯ ಹಾಗೂ ತ್ವಚೆಯ ಸಮಸ್ಯೆಗಳು ನಿವಾರಣೆಯಾಗುತ್ತವೆ. 3 ಸಂತಾನ ಪ್ರಾಪ್ತಿ ಪರಿಹಾರ. ಆಶ್ಲೇಷ ನಕ್ಷತ್ರ ಅಥವಾ ಪಂಚಮಿಯ ದಿನ ನಾಗಶಿಲೆಗೆ ಪಂಚಾಮೃತ ಅಭಿಷೇಕ ಮಾಡಿಸಿ ಸೇವೆ ಸಲ್ಲಿಸುವುದು ಶ್ರೇಷ್ಠ. ಈಗ ನಾವು ಪಠಿಸಬೇಕಾದ ಪ್ರಮುಖ ನಾಗ ಮಂತ್ರಗಳನ್ನು ತಿಳಿಯೋಣ. ಪೂಜೆಯ ಸಮಯದಲ್ಲಿ ಈ ಕೆಳಗಿನ ಮಂತ್ರಗಳನ್ನು ಶ್ರದ್ಧೆಯಿಂದ ಜಪಿಸಿ. 1 ನವನಾಗ ಸ್ತೋತ್ರ ಮಂತ್ರ. ಅನಂತಂ ವಾಸುಕಿಂ ಶೇಷಂ ಪದ್ಮನಾಭಂ ಚ ಕಂಬಲಂ ಶಂಖಪಾಲಂ ಧೃತರಾಷ್ಟ್ರಂ ತಕ್ಷಕಂ ಕಾಳಿಯಂ ತಥಾ ಏತಾನಿ ನವನಾಮಾನಿ ನಾಗಾನಾಂ ಚ ಮಹಾತ್ಮನಾಂ ಸಾಯಂಕಾಲೇ ಪಠೇನ್ನಿತ್ಯಂ ಪ್ರಾತಃ ಕಾಲೇ ವಿಶೇಷತಃ ತಸ್ಯ ಸರ್ಪಭಯಂ ನಾಸ್ತಿ ಸರ್ವತ್ರ ವಿಜಯೀ ಭವೇತ್. 2 ಸರಳ ನಾಗಗಾಯತ್ರಿ ಮಂತ್ರ. ಓಂ ನವಕುಲಾಯ ವಿದ್ಮಹೇ ವಿಷದಂತಾಯ ಧೀಮಹಿ ತನ್ನೋ ಸರ್ಪ ಪ್ರಚೋದಯಾತ್. ಆತ್ಮೀಯ ಬಂಧುಗಳೇ, ನಾಗರ ಪಂಚಮಿಯ ಈ ಪವಿತ್ರ ದಿನದಂದು ನಾಗದೇವತೆ ಹಾಗೂ ಭಗವಾನ್ ಶಿವನ ಪರಿಪೂರ್ಣ ಅನುಗ್ರಹ ನಿಮ್ಮ ಹಾಗೂ ನಿಮ್ಮ ಕುಟುಂಬದ ಮೇಲೆ ಸದಾ ಇರಲಿ ಎಂದು ಪ್ರಾರ್ಥಿಸುತ್ತೇನೆ. ಮತ್ತೊಮ್ಮೆ ನೆನಪಿಡಿ, ಆಗಸ್ಟ್ 17ರ ಬೆಳಿಗ್ಗೆ 7 ಗಂಟೆಗೆ ಬರುವ ವಿಶೇಷ ನಾಗರ ಪಂಚಮಿ ಕಥೆಯ ವಿಡಿಯೋವನ್ನು ವೀಕ್ಷಿಸಲು ಮರೆಯದಿರಿ. ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಧನ್ಯವಾದಗಳು.